ನಮಸ್ತೆ ಕರ್ನಾಡು ಫ್ರಮ್ ಪ್ರಜ್ವಲ್ ಕರ್ನಾಡು. ಇವತ್ತು ನಾವೆಲ್ಲಪ್ಪ ಹೋಗ್ತಿದೀವಿ ಅಂದ್ರೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಮ್ಮ ಫ್ರೆಂಡಿನ ಊರಾಚೆ ಇರ್ತಕ್ಕಂಥ ಹೊಲಕ್ಕೆ ಹೋಗ್ತಿದೀವಿ. ಅಲ್ಲಿ ಏನಿರುತ್ತೆ ಅಂತ ನೋಡ್ಕೊಂಡ್ ಬರೋಣ. ಪಕ್ಕದಲ್ಲಿ ಹಂಗೆ ಸ್ಮಶಾನನೂ ಸಹ ಇದೆ. ಸೊ ಆ ಹೊಲದಲ್ಲಿ ಹೋಗಿ ನಾವು ಏನಾದ್ರೂ ಒಂದು ತಿಳ್ಕೊಂಡು ಒಂದು ವಿಡಿಯೋನ ಮಾಡ್ಕೊಂಡ್ ಬರ್ಬೇಕು ಅಂತ ಹೊರಡ್ತಾ ಇದೀವಿ. ನಾವು ಇನ್ನು ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಗೈಸ್ ನೋಡಿ, ನಾನು ನಮ್ಮ ಫ್ರೆಂಡ್ ಇವ್ರದೇ ಹೊಲ ಹೋಗ್ತಿರೋದು. ನೋಡಿ ಗಾಡಿ ತಂದಿದ್ದೀವಿ. ಸೊ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನೋಡಿ ಆ ಕಡೆ ಏನು ನೋಡ್ತಿದ್ದೀರಲ್ಲ, ಅಲ್ಲಿ ಹೋದ್ರೆ ಅರ್ಧ ಕಿಲೋಮೀಟರ್ ಆಗುತ್ತೆ. ಈಗ ಇಲ್ಲಿಂದ 1 ಕಿಲೋಮೀಟರ್ ಬಂದಿದ್ದೀವಿ ನಮ್ಮ ಊರಿಂದ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್ ಕೊನೆಯದಾಗಿ ಬಂದಿದ್ದೀವಿ ಹೊಲದ ಹತ್ರ. ನೋಡಿ ಇಲ್ಲಿ ನೋಡ್ತಿರ್ಬೋದು, ಏನು ಕಾಣ್ತಾ ಇಲ್ಲ, ಫುಲ್ ಕತ್ಲಾಗೈತೆ. ನೋಡಿ ಟಾರ್ಚ್ ಆನ್ ಮಾಡ್ತೀನಿ. ನಾವು 3 ಜನ ಬಂದಿದ್ದೀವಿ, ನಾನು ನಮ್ಮ ಫ್ರೆಂಡ್ಸು. ನೋಡಿ ಟಾರ್ಚ್ ಸಹ ಅಷ್ಟು ಚಾರ್ಜ್ ಇರಲಿಲ್ಲ, ಸೊ ಹಂಗಾಗಿ ಸ್ವಲ್ಪ ಕಾಣುತ್ತೆ. ನೋಡಿ ಅಲ್ಲಿ ಹುಣಸೆ ಮರ ಕಾಣ್ತಾ ಇದೆ, ಅದರಿಂದ ಇರೋದು ಸ್ಮಶಾನ ಅದು. ಸೊ ಬನ್ನಿ ಈಗ ಇಲ್ಲಿ ನೋಡ್ಕೊಂಬರೋಣ, ಅಲ್ಲಿ ಒಳಗಡೆ ಎಲ್ಲ ಯಾವ ಥರ ಐತೆ ಅಂತ ಓಡಾಡ್ಕೊಂಡು. 3 ಜನ ಹೋಗ್ತಾ ಇದ್ದೀವಿ, ನಾನು ನನ್ನ ಫ್ರೆಂಡು ಇಲ್ಲೇ ಇತ್ತು. ಬನ್ನಿ. ಸೊ ಗೈಸ್ ನೋಡಿ ಬರ್ತಾ ಇದ್ದೀವಿ ನಾವು ಇಲ್ಲೇ. ನೋಡಿ ಅಲ್ಲಿ ಮನೇನೂ ಸಹ ಇದೆ, ವಾಸ ಇದ್ದಾರೆ. ಅಲ್ಲೇ ಅಷ್ಟೇನು ಇಲ್ಲೆಲ್ಲ ಏನು ಭಯ ಅನ್ಸಲ್ಲ. ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ನಮಗೂ ಸಹ ಭಯ ಇರುತ್ತೆ ಎಂಥವ್ರಿಗೂ, ಅದಕ್ಕೆ 3 ಜನ ಬಂದಿದ್ದೀವಿ. ಸೊ ನೋಡಿ ಅಲ್ಲೇನು ನೋಡ್ತಿದ್ದೀರಲ್ಲ, ಅದು ಇಡಿಕೆ ಫ್ಯಾಕ್ಟ್ರಿ. ಅದು ಟಾರ್ಚ್ ಹಾಕಿದ್ದೀನಿ, ಕಾಣ್ತಾ ಇಲ್ಲ ನಿಮಗೆ, ಬಟ್ ನೋಡಿ ಇಲ್ಲಿ ಮಣ್ಣಿಂದ ಗುಡ್ಡ ಎಲ್ಲ ಇದೆ. ನೋಡಿ ಅಲ್ಲಿ ಆ ಕಾಂಪೌಂಡ್ ಬಿಟ್ಟು ಆಚೆ ಹೋದ್ರೆ ಸ್ಮಶಾನ. ನೋಡಿ ಫುಲ್ಲು ಹೊಲ. ನೋಡಿ ಅಲ್ಲಿಂದ ಬಂದ್ವಿ ನಾವು, ಮೇಲಿಂದ ಡೌನ್ಗೆ, ಮೈನ್ ರೋಡಿಂದ. ಇವಾಗ ನಾನು ಅಲ್ಲಿ ಒಳಗಡೆ ತನಕ ಹೋಗಲ್ಲ ನಾನು. ಇಲ್ಲಿ ಡೌನ್ ಇದೆ, ಫುಲ್ಲು ಡೌನ್ ಐತಿ ಇಲ್ಲಿ. ನೋಡಿ ಇಲ್ಲಿ ಫುಲ್ಲು ಡೌನ್ ಐತೆ, ಹಂಗಾಗಿ ಹೋಗಲ್ಲ. ನೋಡಿ ಅಲ್ಲೊಂದು ತೋಟದ ಮನೆಯೂ ಸಹ ಇದೆ, ಹೊಲದ್ದು. ಸೊ ನೋಡಿ ಇವಾಗ ಇಲ್ಲಿ ಏನಾದರೂ ನಾನು ಗೈಸ್ ಏನಂತ ಅಂದರೆ, ಈಗ ಇದೇನು ಹೊಲ ನೋಡ್ತಿದ್ದೀರಲ್ಲ, ಇಲ್ಲಿ ನಾನು ಏನಾದರೂ ತಿನ್ನೋದು ತಂದಿದ್ದೀನಿ. ಸೊ ನಮ್ಮ ಐಡಿಯಾ ಇದ್ದಿದ್ರೆ ಏನಾದರೂ ಮಾಡಿ ತಿನ್ಬೇಕು ಇಲ್ಲಿ ಅಂತ ಮಾಡ್ಕೊಂಡು. ಅದಕ್ಕೆ ನಮಗೆ ಟೈಮ್ ಸಾಲಿಲ್ಲ. ಸೊ ನಾವು ಹೊರಟಿದ್ದೆ ಲೇಟಾಗಿ ಹೊರಟಿದ್ವಿ. ಹಂಗಾಗಿ ನಾವು ಈಗ ಒಂದು ಮಾವಿನಕಾಯಿ ಏನಾದರೂ ತಂದಿದ್ದೀವಿ, ಅದನ್ನು ತಿನ್ಕೊಂಡು 1-2 ವೀಡಿಯೋ ಮಾಡ್ಕೊಂಡು ಹೊರಡ್ತೀವಿ ಗೈಸ್. ನೋಡಿ ಇಲ್ಲೇ ಕುತ್ಕೊಂಡ್ಬಿಟ್ಟು ನಾವು ತಂದಿರೋ ಮಾವಿನಕಾಯಿನ ಕಟ್ ಮಾಡ್ತಿದ್ದೀವಿ. ನೋಡಿ ನಮ್ಮ ಸಂತೋಷ್ ಕಟ್ ಮಾಡ್ತಿದ್ದಾನೆ. ಫುಲ್ ಇದು ಚಾಕು ಸರಿಯಾಗಿಲ್ಲ ನಮಗೆ. ಚಾಕು ಎಲ್ಲ ಇಟ್ಕೊಂಡು ಓಡಾಡಬಾರ್ದು ಬೈಕಲ್ಲಿ ಅಂತ ತರಲಿಲ್ಲ ಗೈಸ್ ಚಾಕು. ಸೊ ಈಗ ಕಟ್ ಮಾಡ್ಕೊಂಡು ತಿಂದು 1-2 ರೌಂಡ್ ಹಾಕೊಂಡು ಹೋಗ್ಬೇಕು ಅಂತ. ಬೆಸ್ಟ್ ಗೈಸು, ಮಾವಿನಕಾಯಿ ಸೂಪರು. ಎಂಥವ್ರಿಗೂ ಒಂಥರ ಅಂದ್ಬಿಡುತ್ತೆ, ತಿನ್ಬೇಕು ಅನ್ಸ್ಬಿಡುತ್ತೆ ಮಾವಿನಕಾಯಿ. ಏನು ಗೊತ್ತಾ, ಸ್ವಲ್ಪ ಏನೋ ಮೂಢನಂಬಿಕೆ ಕಾಣಿಸ್ತಾರೆ, ಬಟ್ ಇದೆ, ಎಲ್ಲ ಥರನೂ ಇದೆ. ಬಟ್ ಆದರೂ ನಾವು ಹೆದರ್ಕೊಂಡ್ರೆ ಎಲ್ಲ ಹಂಗೆ, ನಾವು ಹೆಂಗೆ ಅನ್ಕೊಂತೀವಿ ನಮ್ಮ ಮನ್ಸಿಗೆ ಆ ಥರ ಗೈಸ್. ಸೊ ನೋಡಿ ನೋಡ್ತಿರ್ಬೋದು, ಏನೇನಿಲ್ಲ, ನೋಡಿ ಏನು ಭಯ ಅನ್ಸಲ್ಲ. ಬಟ್ ಒಬ್ಬನೇ ಬಂದಿದ್ರೆ ಎಂಥವ್ರಿಗೂ ಭಯ ಆಗೋದು. 3 ಜನ ಇರೋದ್ರಿಂದ ಭಯ ಅನ್ಸಲ್ಲ. ನೋಡಿ ಅಲ್ಲಿ ಆ ಕಡೆ ಏನು ನೋಡ್ತಿದ್ದೀರಲ್ಲ, ಕಾಂಪೌಂಡು ಕಾಣಿಸ್ತಾ ಇಲ್ಲ ವಿಡಿಯೋಗೆ, ಅದು ಸ್ಮಶಾನನೂ ಸಹ ಇದೆ. ಈ ಕಡೆ ಸ್ಮಶಾನನೂ ಇದೆ. ಇದು ಟಾರ್ಚ್ ಸ್ವಲ್ಪ ನಮ್ಗೆ ವೀಕ್ ಆಗ್ಬಿಟ್ಟೈತೆ ಗೈಸ್. ಇದು ಮಾವಿನಕಾಯಿ ಕಟ್ ಮಾಡ್ತಿದ್ದಾನೆ, ತಿನ್ಕೊಂಡ್ಬಿಟ್ಟು ನೋಡಿ ಎಲ್ಲ ಫುಲ್ಲು ನಾಚ್ಕೊಂತಿದ್ದಾನೆ ವಿಡಿಯೋಗೆ. ಇನ್ನೊಂದು ಸೊ ಗೈಸ್ ಏನಂತ ಅಂದರೆ, ನನಗೆ ಇಲ್ಲಿ ಈ ಒಂದು ಫೀಲ್ಡಲ್ಲಿ ಒಂದಿನ, ಯಾವತ್ತಾದರೂ ಒಂದಿನ ನಾನು ಒಂದು ಏನಂತಂದರೆ ಇದನ್ನು ಆರ್ಡ್ರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಟೆಂಟ್ ಬರುತ್ತಲ್ಲ ಗೈಸ್, ಅದನ್ನು ಆರ್ಡ್ರ್ ಮಾಡಿ ಇಲ್ಲೊಂದು ದಿವಸ ನೈಟ್ ಕ್ಯಾಂಪ್ ಮಾಡಬೇಕು ಅಂತ ಆಸೆ. ಅದು ಒಂದು ಮಾಡ್ತೀನಿ. ಬಟ್ ಒಬ್ಬನೇ ಅಂತೂ ಮಾಡಲ್ಲ, ಅಷ್ಟೊಂದು ಬೇರೆ ಇಲ್ಲ. ಇಬ್ಬರು, ನಾನು ಇವ್ನು ಬರ್ಬೋದು, ಇಲ್ಲ ಅವನು ನಾನು ಬರ್ತೀವಿ. ಸೊ ಒಂದು ದಿವಸ ಒಟ್ಟಿನಲ್ಲಿ ಮಾಡಬೇಕು ಅಂತ ಆಸೆ ಇತ್ತು ಗೈಸ್. ಮಾವಿನಕಾಯಿ ಖಾಲಿ, ಆಲ್ಮೋಸ್ಟ್ ಖಾಲಿ. ಫುಲ್ ಮಾವಿನಕಾಯಿ ತಿಂದ್ಬಿಟ್ಟು ಮಾವಿನಕಾಯಿ ಎಲ್ಲ ತಿಂದ್ವಿ ನಾವು 3 ಜನ. ಸೊ ಏನಂತ ಅಂದರೆ, ಈಗ ನೋಡೋದಲ್ಲ ಇದೆ ಹೊಲ ಫುಲ್ಲು. ಇದು ಏನು ಊರೊಳಗೇನಿಲ್ಲ, ಊರಿಂದ ಆಚೆನೇ ಇರೋದು. ಆದರೂ ಏನೇ ಅಂದರೂ ಎಂಥವನು ಒಬ್ಬನೇ ಬಂದರೆ ಎಂಥವನಿಗೂ ಸಹ ಇಲ್ಲಿ ಭಯ ಆಗುತ್ತೆ. ಬಟ್ ಇಲ್ಲಿ ದೇವರು ಸಹ ಇದೆ. ಇಲ್ಲಿ ಇವರು ಹೊಲದಲ್ಲಿ ಎಲ್ಲ ಅವ್ರದ್ದೇ ಆದ ದೇವ್ರು ಮಾಡ್ಕೊಂಡಿರ್ತಾರೆ. ಸೊ ಹಂಗಿದೆ, ಹಂಗಾಗಿ ಏನು ಭಯ ಅನ್ನಿಸ್ಲಿಲ್ಲ. ಅಷ್ಟು 3 ಜನ ಬಂದಿದ್ದರಿಂದ ಭಯ ಅನ್ನಿಸ್ಲಿಲ್ಲ ಅಷ್ಟೇ. ಸೊ ಒಬ್ಬೊಬ್ಬರೇ ಎಲ್ಲ ಹೋಗಬಾರ್ದು ಅನಿಸುತ್ತೆ. ನೋಡಿ ಅಲ್ಲಿ ಕಾಣಿಸ್ತಾ ಇಲ್ಲ, ಇದು ಟಾರ್ಚ್ ಪವರ್ ಇಲ್ಲ. ನೋಡಿ ಅಲ್ಲಿ ಕಾಂಪೌಂಡ್ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಆ ಕಡೆ ಸ್ಮಶಾನನೇ ಇರೋದು. ಇವತ್ತು ಅಮಾವಾಸ್ಯೆ ಬೇರೆ. ನೋಡಿ ನಾವು 3 ಜನ ಬಂದಿದ್ವಿ. ಸೊ ಇದೇ ಥರದ ನೆಕ್ಸ್ಟು ಭಾಳ ಇಂಥವೇ ವಿಡಿಯೋ ಮಾಡಬೇಕು ಅನ್ನೋದೇ ಆಸೆ ನನಗೆ. ಸೊ ಇದೇ ಥರದ ನೆಕ್ಸ್ಟ್ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ.
ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.